Hello students, welcome to financial management classes. In this video we are going to work out a problem on EPS and preparation of income statement when leverages are given. ನೋಡಿ, in the previous videos ಅಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಲಿವರೇಜಸ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಸೇಲ್ಸು, ವೇರಿಯಬಲ್ ಕಾಸ್ಟು, ಫಿಕ್ಸೆಡ್ ಕಾಸ್ಟು ಎಲ್ಲ ಕ್ವಶ್ಚನಲ್ಲಿ ಕೊಟ್ಟಿದ್ದರೆ ನಾವು ಲಿವರೇಜಸ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಇಟ್ ಈಸ್ ಎ ರಿವರ್ಸ್ ಪ್ರಾಬ್ಲಮ್ ವೇರ್ leverages are given in the question. We have to prepare income statement. See the question. From the following particulars, prepare income statement and calculate EPS. ಸೊ ಇನ್ಕಮ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ನಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. 2 ಡಿಫ್ರೆಂಟ್ ಕಂಪನೀಸ್ಗೆ, ಎ ಲಿಮಿಟೆಡ್ ಮತ್ತು ಬಿ ಲಿಮಿಟೆಡ್. ಎ ಲಿಮಿಟೆಡಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ 10 lakhs. In B Limited it is 7,50,000 and in both the companies each share value is 100 rupees. So ಎರಡೂ ಕಂಪನೀಸಲ್ಲೂ 100 rupees ಇದೆ. ಸೊ ವಿತ್ ದಿಸ್ ಇನ್ಫಾರ್ಮೇಷನ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಅಂತಂದರೆ 10 lakhs rupees is the share capital of equity share capital of A Limited divided into 100 shares. That means you will have 10,000 shares in A Limited. 10,000 shares. ಹೇಗೆ ಬರುತ್ತೆ 10,000 shares? 10 lakhs divided by 100 each. In the same way, B ಲಿಮಿಟೆಡಲ್ಲಿ 7,50,000 rupees ಶೇರ್ ಕ್ಯಾಪಿಟಲ್ ಇದೆ. 100 rupees ಈಚ್ ಶೇರ್ ಅಂತಂದರೆ, ಸೊ 7,50,000 divided by 100 rupees, you will see 7,500 shares in B Limited. Then 10% ಡಿಬೆಂಚರ್ಸ್. ಇದು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಕೊಟ್ಟಿರ್ತಾರೆ. 10% ಡಿಬೆಂಚರ್ಸ್ ಇನ್ ಎ ಲಿಮಿಟೆಡ್ 5 lakhs ಆ್ಯಂಡ್ ಬಿ ಲಿಮಿಟೆಡ್ 7,50,000. ದೇರ್ ಫೋರ್ ಈಗ ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರೋ ಅಮೌಂಟ್ ಏನಿದು? ನಂಬರ್ ಆಫ್ ಈಕ್ವಿಟಿ ಶೇರ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೆಕ್ಸ್ಟು ಲೆಟ್ ಅಸ್ ಕ್ಯಾಲ್ಕುಲೇಟ್ ಇಂಟರೆಸ್ಟ್. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಎ ಲಿಮಿಟೆಡ್ 5 lakhs. 5 lakhsಲ್ಲಿ 10% ಅಂದರೆ ದಟ್ ಕಮ್ಸ್ ಟು 50,000. ದೆನ್ ಬಿ ಲಿಮಿಟೆಡ್ 7,50,000 rupees ಡಿಬೆಂಚರ್ಸ್ ಇದೆ. 10% ಅಂದರೆ ದಟ್ ಕಮ್ಸ್ ಟು 75,000 rupees ಇಂಟರೆಸ್ಟ್. ಸೊ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಇಟ್ಟಿರೋಣ. ದೆನ್ ಅದರ್ ಪರ್ಟಿಕ್ಯುಲರ್ಸ್ ಇನ್ನೇನು ಕೊಟ್ಟಿದ್ದಾರೆ ಅಂತ ನೋಡಿ. ವೇರಿಯಬಲ್ ಕಾಸ್ಟ್ ಆ್ಯಸ್ ಎ ಪರ್ಸಂಟೇಜ್ ಟು ಸೇಲ್ಸ್. ವೇರಿಯಬಲ್ ಕಾಸ್ಟ್ ಆ್ಯಸ್ ಎ percentage to sales. That means this is 60% and 50%. ಇದು ವೇರಿಯಬಲ್ ಕಾಸ್ಟು. ದೇ ಹ್ಯಾವ್ ನಾಟ್ ಗಿವನ್ ಇನ್ ಟರ್ಮ್ಸ್ ಆಫ್ ರುಪೀಸ್, ನಾಟ್ ಗಿವನ್ ಇನ್ ಟರ್ಮ್ಸ್ ಆಫ್ ಅಮೌಂಟ್, ಬಟ್ ದೇ ಹ್ಯಾವ್ ಗಿವನ್ ಇನ್ ಟರ್ಮ್ಸ್ ಆಫ್ ಪರ್ಸಂಟೇಜ್. 60% ಫಾರ್ ಎ ಲಿಮಿಟೆಡ್. ಅಂದರೆ ಯಾವುದರಲ್ಲಿ 60%? ಸೇಲ್ಸಲ್ಲಿ 60%. ಅಂದರೆ ಎ ಲಿಮಿಟೆಡಿನ ಸೇಲ್ಸು 100 rupees ಇದ್ದರೆ 60 rupees ವೇರಿಯಬಲ್ ಕಾಸ್ಟ್ ಇರುತ್ತೆ. In the same manner for B Limited, sales only 50%. If sales is 100 rupees, variable cost should be 50 rupees. But where is the sales amount? Sales amount kottidara? Illa. Sales amount is not given in the question, but variable cost as a percentage to sales annod matra kottidare. Percentage of variable cost kottidare, but sales is not given. So let us see. Next one nodi, DOL antane. ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್. ಸೊ ನಮಗೆ ಫೈನಾನ್ಷಿಯಲ್ ಲಿವರೇಜ್, ಆಪರೇಟಿಂಗ್ ಲಿವರೇಜ್, ಕಂಬೈನ್ಡ್ ಲಿವರೇಜ್, 3 types ಆಫ್ ಲಿವರೇಜಸ್ ನಾವು ಸ್ಟಡಿ ಮಾಡಿದ್ದೀವಲ್ಲ. ಸೊ ಇಲ್ಲಿ ಕ್ವಶ್ಚನಲ್ಲೇ ಲಿವರೇಜಸ್ಸನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಎ ಲಿಮಿಟೆಡ್ಗೆ ಆಪರೇಟಿಂಗ್ ಲಿವರೇಜ್ 4 ಅಂದರೆ 4 times, ಬಿ ಲಿಮಿಟೆಡ್ಗೆ 5, ದಟ್ ಈಸ್ 5 times. ಸೊ ವೆನ್ ದೇ ಹ್ಯಾವ್ ಗಿವನ್ 4 or 5, ಯು ಕ್ಯಾನ್ ಸೇ 4 times, 5 times. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಇಮ್ಯಾಜಿನ್ ದಟ್ 4 ಅಂತ ಕೊಟ್ಟಿದ್ದಾರೆ ಅಂತಂದರೆ ದಟ್ ಕ್ಯಾನ್ ಬಿ ಟೇಕನ್ ಆ್ಯಸ್ DOL. 4 ಅಂತ ಕೊಟ್ಟಿದ್ದಾರೆ ಮೀನ್ಸ್
ಯು ಕ್ಯಾನ್ ಅಸ್ಯೂಮ್ ದಟ್ ಇಟ್ ಈಸ್ 4/1. ಯಾಕೆ? ಫಾರ್ ಎವ್ರಿ ನಂಬರ್ ನಾವು ಕೆಳಗಡೆ ಏನೂ ಬರೆಯೋದಿಲ್ಲ, ಬಟ್ ಫಾರ್ ಎವ್ರಿ ನಂಬರ್ ದೇರ್ ಈಸ್ ಎ ಡಿನಾಮಿನೇಟರ್ ದಟ್ ಈಸ್ ಆಲ್ವೇಸ್ 1. ಸೊ ಹಾಗೆ ಇನ್ ದ ಕೇಸ್ ಆಫ್ ಬಿ ಲಿಮಿಟೆಡ್ ಆಲ್ಸೋ, ಇಫ್ ಇಟ್ ಈಸ್ 5, ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ 5/1. ಕೆಳಗಡೆ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. 1 ಬರೆದ್ರೂ ಬರೆದಿಲ್ಲ ಅಂದರೂ ತೊಂದರೆ ಇಲ್ಲ, ಬಟ್ ಪ್ರತಿಯೊಂದು ನಂಬರ್ಗೂ ಕೂಡ ಕೆಳಗಡೆ 1 ಇದ್ದೇ ಇರುತ್ತೆ. ಸೊ ಕ್ಯಾನ್ಸಲ್ ಮಾಡಿದ್ರೆ ಆ ನಂಬರ್ ಹೊರಟೋಗುತ್ತೆ. ಸೊ ಆದ್ದರಿಂದ ನಾವು ಬರೆಯೋಷ್ಟಿಲ್ಲ, ಬಟ್ ವಿ ಕ್ಯಾನ್ ಅಸ್ಯೂಮ್ ದಟ್ ದೇರ್ ಈಸ್ 1 ಬಿಲೋ ಎವ್ರಿ ನಂಬರ್ ಆ್ಯಸ್ ಡಿನಾಮಿನೇಟರ್. ಕಮಿಂಗ್ ಟು ಡಿಗ್ರಿ ಆಫ್ ಫಿನಾನ್ಷಿಯಲ್ ಲಿವರೇಜ್, DFL ಅಂದರೆ ಡಿಗ್ರಿ ಆಫ್ ಫಿನಾನ್ಷಿಯಲ್ ಲಿವರೇಜ್. ಆ್ಯಂಡ್ ಅಗೈನ್ ದೇ ಹ್ಯಾವ್ ಗಿವನ್ 3 and 4, ದಟ್ ಮೀನ್ಸ್ 3 times and 4 times. ಅದನ್ನು ಕೂಡ ನಾವು DFL ಕ್ಯಾನ್ ಬಿ ರಿಟರ್ನ್ ಆ್ಯಸ್ 3 times ಅಂದರೆ 3/1 ಅಂತ, 4 times ಅಂದರೆ 4/1 ಅಂತ ಬರ್ಕೋಬೋದು, ಏನು ತೊಂದರೆ ಇಲ್ಲ. ದೆನ್ ಇನ್ಕಮ್ ಟ್ಯಾಕ್ಸ್ ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಈಸ್ ಗಿವನ್ 40% and 45%. So with this information they are asking us to prepare income statement. It's a very very interesting problem. ತುಂಬ ಕೇರ್ಫುಲ್ಲಾಗಿ ಫಾಲೋ ಮಾಡಿ. ಈಗ ಜಸ್ಟ್ ನಾವು ಕ್ವಶನನ್ನು ಅರ್ಥ ಮಾಡ್ಕೊಂಡ್ವಿ ಅಷ್ಟೇ. ಇಲ್ಲಿ ನಾವು ಕೆಳಗಡೆ ಬರೆದಿರೋದು ದಟ್ ಈಸ್ ನಾಟ್ ಆನ್ಸರ್, ದಟ್ ಈಸ್ ದ ರಿಕ್ವೈರ್ಡ್ ನೆಸಸರಿ ಕ್ಯಾಲ್ಕುಲೇಷನ್ಸ್ ವಿಚ್ ವಿಲ್ ಹೆಲ್ಪ್ ಅಸ್ ಟು ಸಾಲ್ವ್ ದ ಸಮ್ ಅಷ್ಟೇ. ಈ ಕೆಳಗಡೆ ನಾನು ಇಲ್ಲಿ ಏನು ಇನ್ಫಾರ್ಮೇಷನ್ ಬರ್ತಿದ್ದೀನಿ, ದಟ್ ಈಸ್ ದ ನೆಸಸರಿ ಅಡಿಷ್ನಲ್ ಇನ್ಫಾರ್ಮೇಷನ್ ವಿಚ್ ಕ್ಯಾನ್ ಬಿ ಯೂಸ್ಫುಲ್ ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಅಷ್ಟೇ. ಸೊ ಇದನ್ನೇ ಆನ್ಸರ್ ಅಂತ ಅನ್ಕೋಬೇಡಿ ನಾವು. ಸೊ ಕ್ವಶನಲ್ಲಿ ಕೊಟ್ಟಿರೋದೇನು, 2 ಕಂಪನೀಸು, ಎ ಲಿಮಿಟೆಡು, ಬಿ ಲಿಮಿಟೆಡು. 2 ಕಂಪನೀಸಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ಸ್ ಎಷ್ಟಿದೆ ಕೊಟ್ಟಿದ್ದಾರೆ. 2 ಕಂಪನೀಸಲ್ಲಿ ಡಿಬೆಂಚರ್ಸ್ ಎಷ್ಟಿದೆ ಕೊಟ್ಟಿದ್ದಾರೆ. 2 ಕಂಪನೀಸಲ್ಲಿ ವೇರಿಯಬಲ್ ಕಾಸ್ಟ್ ಪರ್ಸಂಟೇಜ್ ಕೊಟ್ಟಿದ್ದಾರೆ, ನಾಟ್ ವೇರಿಯಬಲ್ ಕಾಸ್ಟ್ ಬಟ್ ವೇರಿಯಬಲ್ ಕಾಸ್ಟ್ ಪರ್ಸಂಟೇಜ್ ಆಫ್ ಸೇಲ್ಸ್. ದೆನ್ 2 ಕಂಪನೀಸ್ದು ಆಪರೇಟಿಂಗ್ ಲಿವರೇಜ್ ಆ್ಯಂಡ್ ಫಿನಾನ್ಷಿಯಲ್ ಲಿವರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಬೋತ್ ದ ಕಂಪನೀಸ್ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಆರ್ ಗಿವನ್. ನಾವು ಲೆಟ್ ಅಸ್ ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ಲೀವರೇಜಸ್ಸಿಂದ ಶುರು ಮಾಡೋಣ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ವಿ ಗೋ ವಿತ್ ಫೈನಾನ್ಷಿಯಲ್ ಲಿವರೇಜನ್ನು ತಗೊಳ್ಳೋಣ. ಫಸ್ಟು ಫೈನಾನ್ಷಿಯಲ್ ಲಿವರೇಜ್ ತೊಗೊಂಡ್ರೆ ನಿಮಗೆ ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ ಫೈನಾನ್ಷಿಯಲ್ ಲಿವರೇಜ್ ಈಕ್ವಲ್ಸ್ ಟು EBIT ಡಿವೈಡೆಡ್ ಬೈ EBT. ಫಿನಾನ್ಷಿಯಲ್ ಲಿವರೇಜಿನ ಫಾರ್ಮುಲಾ ಏನು? EBIT ಡಿವೈಡೆಡ್ ಬೈ EBT, ದಟ್ ಈಸ್ ಅರ್ನಿಂಗ್ಸ್ ಬಿಫೋರ್ ಇಂಟರೆಸ್ಟ್ ಆ್ಯಂಡ್ ಟ್ಯಾಕ್ಸ್ divided by earnings before tax. Now, we can modify this formula a little bit. When you are observing this formula, financial leverage equals to EBIT divided by EBT. ಇದರಲ್ಲಿ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಅಲ್ಲಿ ಇ ಮತ್ತು ಇ ಕಾಮನ್ ಇದೆ, ಬಿ ಕಾಮನ್ ಇದೆ, ಟಿ ಕಾಮನ್ ಇದೆ. ಒಂದು ಮಾತ್ರ ಎಕ್ಸ್ಟ್ರಾ ಇರೋವಂಥದ್ದು ನ್ಯೂಮರೇಟ್ರಲ್ಲಿ, ಅದು ಯಾವುದಪ್ಪ ಅಂದರೆ ಐ ಸ್ಟ್ಯಾಂಡ್ಸ್ ಫಾರ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಒಂದನ್ನು ಸಪ್ರೇಟ್ ಮಾಡಿಬಿಟ್ರೆ, EBITಯಲ್ಲಿ ಇಂಟ್ರೆಸ್ಟ್ ಒಂದನ್ನು ಸಪ್ರೇಟ್ ಮಾಡ್ಕೊಂಡ್ಬಿಟ್ರೆ ನಮಗೆ EBT ಎರಡೂ ಸೇಮ್ ಆಗಿಬಿಡುತ್ತೆ. ಆಮೇಲೆ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನೋಡಿರ್ತೀರಾ ನೀವು, EBIT ಮೈನಸ್ ಇಂಟ್ರೆಸ್ಟ್ ಈಕ್ವಲ್ಸ್ ಟು EBT. ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಫಸ್ಟು ಸೇಲ್ಸಿಂದ ವೇರಿಯಬಲ್ ಕಾಸ್ಟನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನಿಂದ ಫಿಕ್ಸೆಡ್ ಕಾಸ್ಟನ್ನು ಸಪ್ರೇಟ್ ಮಾಡ್ತೀವಿ, EBIT ಸಿಗುತ್ತೆ. EBITಯಿಂದ ಇಂಟ್ರೆಸ್ಟನ್ನು ಸಪ್ರೇಟ್ ಮಾಡ್ತೀವಿ, EBT ಸಿಗುತ್ತೆ. ಅಂದರೆ EBTಗೆ ಮತ್ತು EBITಗೆ ಇರುವಂತಹ ಸಂಬಂಧ ನೋಡಿ, EBITಯಿಂದ ಇಂಟರೆಸ್ಟನ್ನು ಸಬ್ಟ್ರ್ಯಾಕ್ಟ್ ಮಾಡಿಬಿಟ್ರೆ EBT ಸಿಗತ್ತೆ. ಅದೇ ನೀವು ರಿವರ್ಸಲ್ಲಿ ಯೋಚನೆ ಮಾಡಿ, EBTಗೆ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿಕೊಂಡ್ರೆ EBIT ಸಿಗತ್ತೆ. ಹೌದಾ ಅಲ್ವಾ? ಜಸ್ಟ್ ಥಿಂಕ್. ಲೆಟ್ ಅಸ್ ಸೇ 7 + 3 = 10. 7 + 3 = 10. 10ನಲ್ಲಿ 3 ಮೈನಸ್ ಮಾಡಿದ್ರೆ 7, 10ನಲ್ಲಿ 7 ಮೈನಸ್ ಮಾಡಿದ್ರೆ 3. ಸೊ ದ ರಿಲೇಷನ್ಶಿಪ್ ನಿಮಗೆ ಒಂದೊಂದನ್ನು ಯಾವ ರೀತಿ ನೀವು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ, ಈಗ
EBIT ಅನ್ನೋದು ನೀವು 10 ಅಂತ ಅಂದ್ಕೊಂಡ್ರೆ, ಇಂಟ್ರೆಸ್ಟ್ ಅನ್ನೋದು 3 ಅಂದ್ಕೊಂಡ್ರೆ, ಇಫ್ ಯು ಸಬ್ಟ್ರಾಕ್ಟ್ 10 - 3, EBT 7 ಬರಲೇಬೇಕಾಗುತ್ತೆ. So let us not confuse by taking that numbers and all. I'll just come to the main part of the formula. EBIT ಇಂದ ನಾವು ಇಂಟರೆಸ್ಟನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ EBT ಸಿಗುತ್ತೆ. ರಿವರ್ಸಲ್ಲಿ EBTಗೆ ನಾವು ಇಂಟ್ರೆಸ್ಟನ್ನು ಆ್ಯಡ್ ಮಾಡಿದ್ರೆ EBIT ಸಿಗುತ್ತೆ. ದಟ್ ಮೀನ್ಸ್ EBIT ಈಸ್ ಈಕ್ವಲ್ಸ್ ಟು EBT ಪ್ಲಸ್ ಇಂಟ್ರೆಸ್ಟ್. ಒಂದು ಈಕ್ವೇಷನ್ ಥರ ಮಾಡ್ಕೋಬೋದು. EBIT ಈಕ್ವಲ್ಸ್ ಟು EBT ಪ್ಲಸ್ ಇಂಟ್ರೆಸ್ಟ್. ಸೊ EBIT ಅಂತ ಬರೆಯೋ ಜಾಗದಲ್ಲಿ ನಾವು EBT ಪ್ಲಸ್ I ಅಂತ ಬರೆದ್ರೂ ನಡೆಯುತ್ತೆ. ಯಾಕೆಂದರೆ EBTಗೆ ಇಂಟ್ರೆಸ್ಟ್ ಆ್ಯಡ್ ಮಾಡಿದ್ರೆ ತಾನೇ EBIT ಬರೋದು. ಸೊ EBITನ ನಾನು EBT ಪ್ಲಸ್ I ಅಂತ ಬರಿಬೋದು, ಏನು ಸಮಸ್ಯೆ ಆಗಲ್ಲ. ಹಾಗಾಗಿ ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾನ ನಾವು ಒಂಚೂರು ಮಾಡಿಫೈ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನಂತ ಮಾಡಿಫೈ ಮಾಡ್ಕೊಂಡಿದ್ದೀವಿ ನೋಡಿ. ಫೈನಾನ್ಷಿಯಲ್ ಲಿವರೇಜ್ ಈಕ್ವಲ್ಸ್ ಟು EBIT ಡಿವೈಡೆಡ್ ಬೈ EBT ಅಂತ ಬರೆಯೋದನ್ನು EBT ಪ್ಲಸ್ I ಡಿವೈಡೆಡ್ ಬೈ EBT ಅಂತ ಬರೆದ್ರೂ ಫೈನಾನ್ಷಿಯಲ್ ಲಿವರೇಜೇ. ದಟ್ ಮೀನ್ಸ್ EBIT ಬರೆಯೋ ಜಾಗದಲ್ಲಿ EBT ಪ್ಲಸ್ I, EBTಗೆ ಇಂಟ್ರೆಸ್ಟ್ ಆ್ಯಡ್ ಮಾಡಿದ್ರೆ EBIT ಬರುತ್ತೆ ಅನ್ನೋ ಒಂದು ಲಾಜಿಕನ್ನು ಇಲ್ಲಿ ಅಪ್ಲೈ ಮಾಡಿಕೊಂಡು ಯು ಕ್ಯಾನ್ ರೈಟ್ EBT ಪ್ಲಸ್ I ಡಿವೈಡೆಡ್ ಬೈ EBT. ಸೊ ಅದನ್ನು ಅಪ್ಲೈ ಮಾಡಿಕೊಂಡು ಲೆಟ್ ಅಸ್ ಪುಟ್ ದ ವ್ಯಾಲ್ಯೂಸ್ ಇನ್ ದ ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ. ಫೈನಾನ್ಷಿಯಲ್ ಲಿವರೇಜು ನಮಗೆ ಆನ್ಸರ್ ಕ್ವಶ್ಚನಲ್ಲೇ ಇದೆ. ಲೆಟ್ ಅಸ್ ಸಿ ದ ಫೈನಾನ್ಷಿಯಲ್ ಲಿವರೇಜ್ ಆಸ್ ಐ ಟೋಲ್ಡ್ ಯು, ಇಟ್ ಈಸ್ ಗಿವನ್ ಇನ್ A ಲಿಮಿಟೆಡ್ 3 times ಆ್ಯಂಡ್ 4 times. ಸೊ ಅದನ್ನು ನಾವು 3/1 4/1 ಅಂತ ಅಂದ್ಕೊಂಡ್ವಲ್ಲ. ನಾವು ಕಮಿಂಗ್ ಟು ದಿ ಹಿಯರ್, ಫೈನಾನ್ಷಿಯಲ್ ಲಿವರೇಜ್ ಈಸ್ ಗಿವನ್ ಇನ್ ದ ಕ್ವಶ್ಚನ್ ಆಸ್ 3 ಫಾರ್ A ಲಿಮಿಟೆಡ್. ಫಸ್ಟು A ಲಿಮಿಟೆಡ್ ನೋಡೋಣ, ದೆನ್ ವಿ ವಿಲ್ ಗೋ ಫಾರ್ B ಲಿಮಿಟೆಡ್. ಸೊ A ಲಿಮಿಟೆಡಲ್ಲಿ ಫೈನಾನ್ಷಿಯಲ್ ಲಿವರೇಜ್ 3 ಅಂತ ಕೊಟ್ಟಿದ್ದಾರೆ ಅಂತಂದರೆ 3 ಕ್ಯಾನ್ ಬಿ ಅಸ್ಯೂಮ್ಡ್ ಆ್ಯಸ್ 3/1. 3ನ ನಾವು ಏನಂತ ಬರಿಬೋದು, 3 ಡಿವೈಡೆಡ್ ಬೈ 1 ಅಂತ ಬರಿಬೋದು. ಫೈನಾನ್ಷಿಯಲ್ ಲಿವರೇಜ್ FL 3 ಅಂತ ಕೊಟ್ಟಿದ್ದಾರೆ, ಅದನ್ನು 3/1 ಅಂತ ಬರಿಬೋದು. ಎನಿ ನಂಬರ್ ಬಿಲೋ ದಟ್ ಯು ಕ್ಯಾನ್ ರೈಟ್ ಎ 1 ಆ್ಯಸ್ ಡಿನಾಮಿನೇಟರ್, ನಥಿಂಗ್ ವಿಲ್ ಚೇಂಜ್. ಸೊ 3/1 ಅಂತ ಬರ್ಕೊಂಡು ಫೈನಾನ್ಷಿಯಲ್ ಲಿವರೇಜ್ ಈಸ್ ಈಕ್ವಲ್ಸ್ ಟು EBIT ಬೈ EBT ಅನ್ನೋ ಫಾರ್ಮುಲಾನ ನಾನು ಒಂಚೂರು ಮಾಡಿಫೈ ಮಾಡಿಕೊಂಡು EBT ಪ್ಲಸ್ I ಡಿವೈಡೆಡ್ ಬೈ EBT. ಸೊ EBT ಪ್ಲಸ್ I ಅಂದರೆ ಇಂಟ್ರೆಸ್ಟ್ ಡಿವೈಡೆಡ್ ಬೈ EBT. I ಪ್ಲೇಸಲ್ಲಿ 50,000. ಹೌ ಡಿಡ್ ಯು ಗೆಟ್ ದಟ್ 50,000? ಆಗಲೇ ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿದೆ. ಇಂಟ್ರೆಸ್ಟ್ 50,000 ಫಾರ್ A ಲಿಮಿಟೆಡ್ ಡಿಬೆಂಚರ್ಸ್ ಮೇಲೆ 5 lakhs ಡಿಬೆಂಚರ್ಸ್ 10% ಅಂತಂದರೆ ಇಂಟ್ರೆಸ್ಟ್ 50,000 ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ. ಸೊ ಇನ್ ದ ಪ್ಲೇಸ್ ಆಫ್ I am writing 50,000. Therefore, EBT plus 50,000 divided by EBT. Financial leverage formula. ಸೇಮ್ ಫಾರ್ಮುಲಾನೇ ಒಂಚೂರು ಐನ ಸಪ್ರೇಟ್ ಮಾಡ್ಕೊಂಡು ಬರೆದಿದ್ದೀನಿ ಅಷ್ಟೇ. EBT ಪ್ಲಸ್ I ಪ್ಲೇಸಲ್ಲಿ ಇಂಟ್ರೆಸ್ಟ್ 50,000 ಹಾಕ್ಕೊಂಡಿದ್ದೀನಿ. ಅಟ್ ದಿಸ್ ಪಾಯಿಂಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ಬೋದು, ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ವೆನ್ ಯು ಕ್ರಾಸ್ ಮಲ್ಟಿಪ್ಲೈ ಲೈಕ್ ದಿಸ್, 3 ಇಂಟು EBT 3 EBT 3 multiplied with EBT 3 EBT ಈಕ್ವಲ್ಸ್ ಟು EBT, ಈ EBT ಕಾಮನ್ ಆಗಿರುತ್ತೆ, ಪ್ಲಸ್ 50,000. ಸೊ 3 ಇಂಟು EBT ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಇದನ್ನು ಮಾಡಿಕೊಂಡಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೋದು, ದಿಸ್ EBT ಕ್ಯಾನ್ ಬಿ ಟೇಕನ್ ಇಂಟು ದಿ ಅದರ್ ಸೈಡ್. ಈ ಕಡೆಗೆ ತಗೊಂಡಾಗ ಪ್ಲಸ್ ಇರೋದು ಮೈನಸ್ ಆಗಿಬಿಡುತ್ತೆ. ದೇರ್ಫೋರ್ 3 EBT ಮೈನಸ್ EBT ಈಕ್ವಲ್ಸ್ ಟು 50,000 ಅಂತ ಆಗುತ್ತೆ. ಈಗ 3 EBT ಮೈನಸ್ EBT, ಇಲ್ಲಿ ನಂಬರ್ ಏನೂ ಇಲ್ಲ ಅಂದರೆ 1 EBT ಅಂತ. ಸೊ 3 EBT ಮೈನಸ್ 1 EBT ಈಸ್ 2 EBT ಈಕ್ವಲ್ಸ್ ಟು 50,000. 2 EBT ಈಸ್ ಈಕ್ವಲ್ಸ್ ಟು 50,000. ಬ್ರಿಂಗ್ ದಿಸ್ ಟು ದಿ ಅದರ್ ಸೈಡ್. ಸೊ EBT ಈಕ್ವಲ್ಸ್ ಟು 50,000 ಡಿವೈಡೆಡ್ ಬೈ 2 ಆಗುತ್ತೆ. 50,000 ಡಿವೈಡೆಡ್ ಬೈ 2. ದೇರ್ಫೋರ್ EBT ಈಕ್ವಲ್ಸ್ ಟು 25,000. 50,000 ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ 25,000. ಸೊ ವಿ ಗಾಟ್ EBT ಅನ್ನೋದು ನಮಗೆ ಆನ್ಸರ್ ಆಗಿ ಬರುತ್ತೆ ಇಲ್ಲಿ. EBT ಬಂದಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪನ್ನು ಆಮೇಲೆ ನೋಡ್ತೀನಿ. ಸೇಮ್ ಪ್ರೊಸೀಜರ್ ವಿಲ್ ಡೂ ಫಾರ್ B ಲಿಮಿಟೆಡ್ ಆಲ್ಸೋ. ಫೈನಾನ್ಷಿಯಲ್ ಲಿವರೇಜ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 4 ಅಂದ್ಬಿಟ್ಟು, ಅದನ್ನು 4/1 ಅಂತ ಬರ್ಕೊಳ್ಳಿ. ಈಕ್ವಲ್ಸ್ ಟು ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ, ದಟ್ ಈಸ್ EBIT ಬೈ EBT. ಮಾಡಿಫೈಡ್ ಫಾರ್ಮುಲಾ EBT ಪ್ಲಸ್ I ಬೈ EBT. I ಪ್ಲೇಸಲ್ಲಿ 75,000,
ಯಾಕೆಂದರೆ ಇಂಟ್ರೆಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 7,50,000 10% ಡಿಬೆಂಚರ್ಸ್ ಅಂದರೆ 75,000 ಅಂತ ಅಂದ್ಕೊಂಡ್ವಲ್ಲ. ಸೊ 75,000 ಪ್ಲೇಸಲ್ಲಿ ಇಂಟ್ರೆಸ್ಟ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲೂ ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ 4 ಇಂಟು EBT 4 EBT ಈಕ್ವಲ್ಸ್ ಟು EBT ಪ್ಲಸ್ 75,000. EBTಯನ್ನು ಆ ಕಡೆಗೆ ತೊಗೊಂಡ್ರೆ ಮೈನಸ್ EBT ಆಗುತ್ತೆ. 4 EBT ಮೈನಸ್ EBT ಈಕ್ವಲ್ಸ್ ಟು 75,000. ದೇರ್ ಫೋರ್ 3 EBT 4 minus 1 3 EBT ಈಕ್ವಲ್ಸ್ ಟು 75,000. ದೆನ್ 3 ಈ ಕಡೆಗೆ ತೊಗೊಂಬಂದರೆ 75 ಡಿವೈಡೆಡ್ ಬೈ 3 EBT ಈಕ್ವಲ್ಸ್ ಟು 75,000 ಡಿವೈಡೆಡ್ ಬೈ 3 EBT ನಿಮಗೆ ಬರಬೇಕು 25,000. ಸೊ ಎರಡೂ ಕಂಪನೀಸ್ಗೂ ನಮಗೆ EBT 25,000 ಅಂತ ಬಂದಿದೆ. ಸೇಮ್ ಬರಬೇಕು ಅಂತೇನಿಲ್ಲ, ಬೇರೆ ಬೇರೆ ಬರಬಹುದು, ಬಟ್ ಇನ್ ದಿಸ್ ಕೇಸ್ ಇಟ್ ಹ್ಯಾಸ್ ಬಿನ್ ಲೈಕ್ ದಟ್. ಸೊ ಇಲ್ಲಿವರೆಗೂ ನಾವು ಬಂದಿದ್ದೀವಿ EBTಯನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ದಟ್ ಈಸ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಆಗಲೇ ಅಂದ್ಕೊಂಡ್ವಲ್ಲ EBIT ಈಕ್ವಲ್ಸ್ ಟು EBT ಪ್ಲಸ್ I ಅಂತ ಅಂದ್ಕೊಂಡ್ವಲ್ಲ, ಇಲ್ಲಿ ಬರ್ಕೊಂಡ್ವಾ EBIT ಈಕ್ವಲ್ಸ್ ಟು EBT ಪ್ಲಸ್ I ಅಂತ. ಸೊ ನಮಗಿಲ್ಲಿ EBT ಬಂದಿದೆ, ಇಂಟ್ರೆಸ್ಟ್ ಗೊತ್ತಿದೆ, ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ EBIT. ಸಿ ದ ಈಕ್ವೇಷನ್, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಈಕ್ವಲ್ಸ್ ಟು EBT ಪ್ಲಸ್ I. ಸೊ ಇನ್ ಕೇಸ್ ಆಫ್ ಎ ಲಿಮಿಟೆಡ್ EBT ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ 25,000 ಪ್ಲಸ್ ಇಂಟರೆಸ್ಟ್ 50,000 ಆ್ಯಡ್ ಮಾಡಿಕೊಂಡ್ರೆ EBIT ಈಕ್ವಲ್ಸ್ ಟು 75,000. ಸೊ ನಮಗೆ ಇಲ್ಲಿ ಎರಡು ಆನ್ಸರ್ ಬಂತು. EBT 25,000 ಬಂದಿದೆ, EBIT 75,000. ಏನೂ ಇಲ್ಲ, EBTಗೆ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿಕೊಂಡು EBIT ಮಾಡಿದ್ವಿ. ದ ಸೇಮ್ ಮ್ಯಾನರ್ ಫಾರ್ ಬಿ ಲಿಮಿಟೆಡ್ ಆಲ್ಸೋ ಸೇಮ್ ಈಕ್ವೇಷನ್, EBIT ಈಕ್ವಲ್ಸ್ ಟು EBT ಪ್ಲಸ್ I. ಸೊ ಇನ್ ದಿಸ್ ಕೇಸ್ EBT ಈಸ್ 25,000 ಪ್ಲಸ್ ಇಂಟರೆಸ್ಟು 75,000 ಇದೆ ಈ ಕಂಪನಿಯಲ್ಲಿ. ಸೊ 25,000 ಪ್ಲಸ್ 75,000 EBIT ಆನ್ಸರ್ ಯು ಶುಡ್ ಗೆಟ್ 1 lakh. ಸೊ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ, ಎರಡೂ ಕಂಪನೀಸ್ಗೆ EBT ಮತ್ತು EBIT ಆ್ಯಂಡ್ EBIT ಎರಡೂ ಕಂಪನೀಸ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. We are going to the next important step of this problem, that is determination of sales using operating leverage. ಇಲ್ಲಿ ನಾವು ಫಿನಾನ್ಷಿಯಲ್ ಲಿವರೇಜನ್ನು ಯೂಸ್ ಮಾಡಿಕೊಂಡು EBT ಮತ್ತು EBIT ಫೈಂಡ್ ಔಟ್ ಮಾಡಿದ್ದೀವಿ. ಈಗ ಆಪರೇಟಿಂಗ್ ಲಿವರೇಜನ್ನು ಯೂಸ್ ಮಾಡಿಕೊಂಡು ನಾವು ಸೇಲ್ಸನ್ನು ಫೈಂಡ್ ಔಟ್ ಮಾಡೋಣ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಆಪರೇಟಿಂಗ್ ಲಿವರೇಜ್? ಆಪರೇಟಿಂಗ್ ಲಿವರೇಜ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಆರ್ ಕಾಂಟ್ರಿಬ್ಯೂಷನ್ ನಾವೇನಂತ ಮಾಡ್ಬೋದು, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಇನ್ಕಮ್ ಸ್ಟೇಟ್ಮೆಂಟ್ ಮಾಡುವಾಗ ನಿಮಗೆ ಜ್ಞಾಪಕ ಇದೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್. ದೇರ್ ಫೋರ್ ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ಯು ಕ್ಯಾನ್ ರೈಟ್ ಕಾಂಟ್ರಿಬ್ಯೂಷನ್ ಬೈ EBIT ಆರ್ ಯು ಕ್ಯಾನ್ ರೈಟ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ EBIT. ಎರಡೂ ರೀತಿಯಲ್ಲಿ ಮಾಡ್ಬೋದು. ಸೊ ಲೆಟ್ ಅಸ್ ಯೂಸ್ ದ ಸೆಕೆಂಡ್ ಫಾರ್ಮುಲಾ ಹಿಯರ್. ಆಪರೇಟಿಂಗ್ ಲಿವರೇಜ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ EBIT ಅನ್ನೋ ಫಾರ್ಮುಲಾನ ಬಳಸೋಣ. ಸೊ ಇನ್ ಕೇಸ್ ಆಫ್ ಎ ಲಿಮಿಟೆಡ್, ಫಸ್ಟ್ ಎ ಲಿಮಿಟೆಡ್ ನೋಡ್ಕೊಂಬಿಡಿ. ಆಪರೇಟಿಂಗ್ ಲಿವರೇಜ್ ಕ್ವಶನಲ್ಲೇ ಕೊಟ್ಟಿದ್ದಾರೆ 4 ಅಂತ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ 60% ಆಫ್ ಸೇಲ್ಸ್ ಅಂತ. ಈ ಎರಡು ಇನ್ಫಾರ್ಮೇಷನು ಕೂಡ ನಮಗೆ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಆಪರೇಟಿಂಗ್ ಲಿವರೇಜ್ 4, ಯು ಕ್ಯಾನ್ ಟೇಕ್ ಇಟ್ ಆಸ್ 4/1. ವೇರಿಯಬಲ್ ಕಾಸ್ಟ್ 60% ಆಫ್ ಸೇಲ್ಸು. ಪರ್ಸಂಟೇಜಲ್ಲಿ ತೋರಿಸಿದ್ರೆ 60%, ದಟ್ ಈಸ್ 60/100. ಇದನ್ನು ನೀವು ಡೆಸಿಮಲಲ್ಲಿ ತೋರಿಸಿದ್ರೆ ದಟ್ ಕ್ಯಾನ್ ಬಿ 0.6. 60% ಅಂತ ಬರೆದ್ರೂ ನಡೆಯುತ್ತೆ, 0.6 ಅಂತ ಬರ್ಕೊಂಡ್ರೂ ನಡೆಯುತ್ತೆ. ಸೊ ನಾವು ಲೆಟ್ ಅಸ್ ಪುಟ್ ದ ಫಾರ್ಮುಲಾ ಫಾರ್ ಆಪರೇಟಿಂಗ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ 4/1 ಈಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಎಸ್ ಅಂತ ಬರ್ಕೊಂಡಿದ್ವಿ, ಯಾಕೆಂದರೆ ಸೇಲ್ಸ್ ಅಮೌಂಟ್ ನಮಗೆ ಗೊತ್ತಿಲ್ಲ. ದೇರ್ ಫೋರ್ ಎಸ್ ಮೈನಸ್ 0.6 0.6 ಅಂದರೆ ಏನು, 60%. 60% ಆಫ್ ಸೇಲ್ಸು. ಸೊ ಸೇಲ್ಸಲ್ಲಿ 60% ಇರೋದ್ರಿಂದ ಅದನ್ನು 60% ಆಫ್ ಸೇಲ್ಸ್ ಅಂತ ಬರೀಬೋದು, ಅಥವಾ 0.6 ಆಫ್ ಸೇಲ್ಸ್ ಅಂತ ಬರೀಬೋದು. ಸೊ ಟೋಟಲಿ ಯು ಕ್ಯಾನ್ ರೈಟ್ ಆಸ್ 0.6 0.6 ಅಂದರೆ ಏನು, ವೇರಿಯಬಲ್ ಕಾಸ್ಟು. ಯಾಕೆ ಪಕ್ಕದಲ್ಲಿ ಎಸ್ ಬರೆದಿರೋದು, ಸೇಲ್ಸಲ್ಲಿ 60% ಇರುತ್ತೆ, ದಟ್ ಮೀನ್ಸ್ ಸೇಲ್ಸ್ ಇಂಟು 60%. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುವಾಗ ಏನು ಮಾಡ್ತೀವಿ ನಾವು, ಸೇಲ್ಸ್ ಇಂಟು 60%. 60% ಅನ್ನೋದನ್ನ ಹೇಗೆ ಬರೀತೀವಿ, ಸೇಲ್ಸ್ ಇಂಟು 60 ಡಿವೈಡೆಡ್ ಬೈ 100. ಆದರೆ ನೀವು ಸೇಲ್ಸ್ ಇಂಟು 0.6 ಅಂತಲೂ ಮಾಡ್ಬೋದು. ಇನ್ಸ್ಟೆಡ್ ಆಫ್ 60/100 ಯು ಕ್ಯಾನ್ ಕ್ಯಾಲ್ಕುಲೇಟ್ ಸೇಲ್ಸ್ ಇಂಟು 0.6. ಸೊ
ಎಸ್ ಇಂಟು 0.6, ಇಲ್ಲಿ ನಾವು ಸೇಲ್ಸ್ಗೆ ಎಸ್ ಅಂತ ತೊಗೊಳ್ತಿರೋದ್ರಿಂದ 0.6 ಅಂತ ನಾವು ಬರಿಬೋದು. ಡಿವೈಡೆಡ್ ಬೈ 75,000, that is, what is 75,000? What is the formula we have? EBIT. So 4/1 equals to S minus 0.6 S divided by EBIT 75,000. ಸೊ ಈಗ ನಾವು ಒಂಚೂರು ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 4 into 75,000, that is 4 into 75,000 equals to 0.4 ಸೇಲ್ಸ್. ಈ 0.4 ಸೇಲ್ಸ್ ಒಂಚೂರು ಕೇರ್ಫುಲ್ಲಾಗಿ ಗಮನಿಸಿ. ಯಾಕೆ ಬಂತು 0.4 ಸೇಲ್ಸ್? ಇಲ್ಲಿ ಎಸ್ ಇದೆ. ಎಸ್ ಅಂದರೆ ಏನು ಅರ್ಥ? 1S ಅಂತ. ಪಕ್ಕದಲ್ಲಿ 1 ಬರೀಬೇಕು ಅಂತ ಏನೂ ಇಲ್ಲ, ಬರೀ ಎಸ್ ಬರೆದಿದ್ದೀವಿ ಅಂದರೆ 1S. 2S ಅಂದರೆ 2S ಅಂತ ಬರಿತೀವಿ. ಬೇರೆ ನಂಬರ್ಸ್ ಏನಾದ್ರು 3S 4S 5S ಅಂತ ನಂಬರ್ ಬರೆದು ಬರಿತೀವಿ. ಬಟ್ 1S ಇದ್ದಾಗ 1S ಅಂತ ಬರಿಬೇಕು ಅಂತ ಏನೂ ಇಲ್ಲ, ಎಸ್ ಬರೆದ್ರೆ ಸಾಕು. ಬರೀ ಎಸ್ ಮಾತ್ರ ಬರೆದಿದ್ದೀವಿ ಅಂದರೆ ಅದು 1ಗೆ ಸಮಾನ. ದೇರ್ ಫೋರ್ 1S minus 0.6S ನೀವು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ 1 minus 0.6 will become 0.4. ಅರ್ಥ ಆಗ್ತಿದೆಯಾ? ಸೇಲ್ಸ್ ಅಂದರೆ ಎಸ್ಸು, ಬರೀ ಎಸ್ ಅಂದರೆ 1S ಅಂತ ಅರ್ಥ. ಸೊ 1S minus 0.6, ದಟ್ ಈಸ್ 1 minus 0.6. ನಿಮ್ಗೆ ಅರ್ಥ ಆಗಲಿ ಅಂತಲೇ ಇಲ್ಲಿ 1 minus 0.6 ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ನಿಮಗೆ 1 minus 0.6 ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ 1 minus 0.6 is 0.4 ಸೇಲ್ಸ್. ಎಸ್ ಅಂದರೆ ಸೇಲ್ಸ್. ನಾವು ಮಲ್ಟಿಪ್ಲೈ 4 into 75,000, that should be 3 lakhs. 3 lakhs equals to 0.4 ಸೇಲ್ಸ್. ಸೊ ಸೇಲ್ಸ್ ಈಕ್ವಲ್ಸ್ ಟು 3 lakhs ಡಿವೈಡೆಡ್ ಬೈ 0.4. ಇಲ್ಲಿ 0.4 ಇಂಟು ಸೇಲ್ಸ್ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಆ ಕಡೆಗೆ ಇನ್ನೊಂದು ಕಡೆ ಕಳಿಸಿದಾಗ ಮಲ್ಟಿಪ್ಲಿಕೇಶನ್ ಇರೋದು ಡಿವಿಷನ್ ಆಗಿಬಿಡುತ್ತೆ. ಸೊ 3 lakhs ಡಿವೈಡೆಡ್ ಬೈ 0.4, ಸೇಲ್ಸ್ ಈಕ್ವಲ್ಸ್ ಟು 7,50,000. ವಿತ್ ದ ಹೆಲ್ಪ್ ಆಫ್ ಆಪರೇಟಿಂಗ್ ಲಿವರೇಜ್ ನಾವು ಏನನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ? ಸೇಲ್ಸ್ ಅಮೌಂಟನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಕಮ್ ಟು ದಿ ಬಿ ಲಿಮಿಟೆಡ್ ಇನ್ ದ ಸೇಮ್ ವೇ. ಆಪರೇಟಿಂಗ್ ಲಿವರೇಜ್ 5 ಕೊಟ್ಟಿದ್ದಾರೆ, ಅಂದರೆ 5/1 ಅಂತ ತೊಗೊಳ್ಳಿ. ವೇರಿಯಬಲ್ ಕಾಸ್ಟ್ 50% ಕೊಟ್ಟಿದ್ದಾರೆ, 0.5 ಅಂತ ತೊಗೊಳ್ಳಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ 5/1 ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ 5/1 ಈಕ್ವಲ್ಸ್ ಟು ಎಸ್ ಮೈನಸ್ 0.5S divided by EBIT. In this case EBIT is 1 lakh. ಸೊ ಇಲ್ಲೂ ಕೂಡ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸೊ 5 into 1 lakh 5 lakhs ಆಗುತ್ತೆ. ಸೊ ಎಸ್ ಅಂದರೆ 1S ಮೈನಸ್ 0.5S ಅಂದರೆ 1 minus 0.5 0.5S ಆಗುತ್ತೆ. ಸೊ 5 lakhs ಈಕ್ವಲ್ಸ್ ಟು 0.5 ಸೇಲ್ಸ್. ಸೇಲ್ಸ್ ಈಕ್ವಲ್ಸ್ ಟು 5 lakhs ಡಿವೈಡೆಡ್ ಬೈ 0.5. ಈ 0.5 ಆ ಕಡೆಗೆ ತೊಗೊಂಡ್ರೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಸೇಲ್ಸ್ ಈಕ್ವಲ್ಸ್ ಟು 10 lakhs. 2 ಲಿವರೇಜಸ್ ನಮಗೆ ಫೈನಾನ್ಷಿಯಲ್ ಲಿವರೇಜು ಮತ್ತು ಆಪರೇಟಿಂಗ್ ಲಿವರೇಜು ಎರಡು ಕೊಟ್ಟಿದ್ದಾರಲ್ಲ. ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾನ್ನು ಬಳಸ್ಕೊಂಡು ನಾವು EBT ಮತ್ತು EBITಯನ್ನು ಫೈಂಡ್ ಔಟ್ ಮಾಡ್ಬೋದು. ಎರಡನೇದು ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾನ ಬಳಸ್ಕೊಂಡು ನಾವು ಸೇಲ್ಸ್ ಅಮೌಂಟನ್ನು ಫೈಂಡ್ ಔಟ್ ಮಾಡ್ಬೋದು. ಈಗ ಎರಡೂ ಕಂಪನಿಗೆ EBT ಆಗಿದೆ, EBIT ಬಂದಿದೆ, ಸೇಲ್ಸ್ ಬಂದಿದೆ. ಇನ್ನು ಉಳಿದಿರೋದನ್ನು ಫೈಂಡ್ ಔಟ್ ಮಾಡ್ಕೊಂಬಿಟ್ರೆ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಈಸಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ, ಡಿಟರ್ಮಿನೇಷನ್ ಆಫ್ VC ಆ್ಯಂಡ್ FC. VC ಅಂದರೆ ವೇರಿಯಬಲ್ ಕಾಸ್ಟ್, FC ಅಂದರೆ ಫಿಕ್ಸೆಡ್ ಕಾಸ್ಟ್. ಸೊ ವೇರಿಯಬಲ್ ಕಾಸ್ಟ್ ಫೈಂಡ್ ಔಟ್ ಮಾಡೋದು ಸಿಂಪಲ್ ಇದೆ. ವೇರಿಯಬಲ್ ಕಾಸ್ಟ್ ಈಸ್ 60% ಆಫ್ ಸೇಲ್ಸ್. 60% ಆಫ್ ಸೇಲ್ಸ್ ಅಂತ ಕ್ವಶನಲ್ಲೇ ಕೊಟ್ಟಿರೋದ್ರಿಂದ ನಾವೀಗ ಸೇಲ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡು ಬಿಟ್ಟಿದ್ದೀವಲ್ಲ. ನೋಡಿ, ಸೇಲ್ಸ್ ಈಕ್ವಲ್ಸ್ ಟು 7,50,000 ಹಿಯರ್. ಸೊ 7,50,000 60% 4,50,000. ಕ್ಯಾಲ್ಕುಲೇಷನ್ ಆಫ್ ವೇರಿಯಬಲ್ ಕಾಸ್ಟ್ ಈಸ್ ಸಿಂಪಲ್. ಸೇಲ್ಸನ್ನು ನಾವು ಕಂಡು ಹಿಡಿದು ಬಿಟ್ಟಿದ್ದೀವಿ. ವೇರಿಯಬಲ್ ಕಾಸ್ಟ್ ಪರ್ಸಂಟೇಜ್ ನಮಗೆ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಸೊ ಆ ಪರ್ಸಂಟೇಜು ಸೇಲ್ಸಿನ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ 7,50,000 ಇಂಟು 60/100, ದಟ್ ಈಸ್ 4,50,000 ಈಸ್ ದ ವೇರಿಯಬಲ್ ಕಾಸ್ಟ್. ದೆನ್ ಫಿಕ್ಸೆಡ್ ಕಾಸ್ಟನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡಿ. ಫಿಕ್ಸೆಡ್ ಕಾಸ್ಟ್ಗೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ EBIT. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸೆಡ್ ಕಾಸ್ಟ್ ಲೆಸ್ ಮಾಡಿದ್ರೆ EBIT ಬರುತ್ತೆ. EBIT ಲೆಸ್ ಮಾಡಿದ್ರೆ ಫಿಕ್ಸೆಡ್ ಕಾಸ್ಟ್ ಬರುತ್ತೆ. ಅಂಡರ್ಸ್ಟ್ಯಾಂಡ್ ದ ಈಕ್ವೇಷನ್. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಯು ಶುಡ್ ಗೆಟ್ ಕಾಂಟ್ರಿಬ್ಯೂಷನ್.
ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸೆಡ್ ಕಾಸ್ಟ್ ಯು ಶುಡ್ ಗೆಟ್ EBIT. ರಿವರ್ಸಲ್ಲಿ ಕಾಂಟ್ರಿಬ್ಯೂಷನ್ ಮೈನಸ್ EBIT ಯು ವಿಲ್ ಗೆಟ್ ಫಿಕ್ಸೆಡ್ ಕಾಸ್ಟ್. ಅರ್ಥ ಆಗ್ತಿದೆಯಾ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ ಬಂದ್ಬಿಡುತ್ತೆ. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸೆಡ್ ಕಾಸ್ಟನ್ನು ಲೆಸ್ ಮಾಡಿದ್ರೆ EBIT ಬರಬೇಕು. ಸಪೋಸ್ ನಮಗೆ ಫಿಕ್ಸೆಡ್ ಕಾಸ್ಟ್ ಇಲ್ಲ, ಕಾಂಟ್ರಿಬ್ಯೂಷನ್ ಮೈನಸ್ EBIT ವಿಲ್ ಬಿಕಮ್ ಫಿಕ್ಸೆಡ್ ಕಾಸ್ಟ್. ಲೆಟ್ ಮಿ ಶೋ ಯು ಇನ್ ದ ಫಾರ್ಮ್ ಆಫ್ ಎ ಸಿಂಪಲ್ ಈಕ್ವೇಷನ್. ಸೊ contribution minus fixed cost equals to EBIT. ಹೌಲ್ವಾ? ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಮಾಡೋದೇನು? ಸೇಲ್ಸು. ಅದರಲ್ಲಿ ಏನು ಲೆಸ್ ಮಾಡ್ತೀವಿ? ವೇರಿಯಬಲ್ ಕಾಸ್ಟು. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಏನು? ಕಾಂಟ್ರಿಬ್ಯೂಷನ್ ಬಂದಾದಮೇಲೆ ಏನು ಮಾಡ್ತೀವಿ? ಫಿಕ್ಸೆಡ್ ಕಾಸ್ಟನ್ನು ಲೆಸ್ ಮಾಡ್ತೀವಿ. ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸೆಡ್ ಕಾಸ್ಟ್ ಈಸ್ EBIT. ಈ ಒಂದು ಈಕ್ವೇಷನನ್ನು ಒಂಚೂರು ಬದಲು ಮಾಡಿದ್ರೆ, ಈಗ ಈ EBITನ ಈ ಕಡೆಗೆ ತೊಗೊಂಡು ಬಂದು ಎಫನ್ನು ಆ ಕಡೆಗೆ ತೊಗೊಂಡೋದ್ರೆ ನೋಡಿ, ಈಕ್ವೇಷನ್ನು ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸೆಡ್ ಕಾಸ್ಟ್ ಈಕ್ವಲ್ಸ್ ಟು EBIT. ಸಪೋಸ್ EBITನ ಈ ಕಡೆಗೆ ತೊಗೊಂಡು ಬಂದು ಫಿಕ್ಸೆಡ್ ಕಾಸ್ಟನ್ನು ಈ ಕಡೆಗೆ ತೊಗೊಂಡೋದ್ರೆ ಏನಾಗುತ್ತೆ ನೋಡಿ, ಸಿ ದಟ್ ಈಸ್ ಕಾಂಟ್ರಿಬ್ಯೂಷನ್. ಸಿ EBIT ಈ ಕಡೆಗೆ ಬಂದರೆ ಮೈನಸ್ EBIT ಆಗುತ್ತಾ? ಎಸ್, ಮೈನಸ್ EBIT ಈಕ್ವಲ್ಸ್ ಟು ಈ ಎಫ್ ಆ ಕಡೆ ಹೋದರೆ ಏನಾಗುತ್ತೆ? ಪ್ಲಸ್ ಎಫ್ ಆಗುತ್ತೆ. ಮೈನಸ್ ಎಫ್ ಇರೋದು ಪ್ಲಸ್ ಎಫ್ ಆಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಮೈನಸ್ EBIT ಈಕ್ವಲ್ಸ್ ಟು ಫಿಕ್ಸೆಡ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಮೈನಸ್ EBIT ಈಕ್ವಲ್ಸ್ ಟು ಫಿಕ್ಸೆಡ್ ಕಾಸ್ಟ್. ಇಲ್ಲಿ ಫಿಕ್ಸೆಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೋಡಿ ಏನು ಮಾಡ್ತೀವಿ? 7,50,000 rupees ಈಸ್ ದ ಸೇಲ್ಸು, ಮೈನಸ್ಸು 4,50,000 ಈಸ್ ದ ವೇರಿಯಬಲ್ ಕಾಸ್ಟು. ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟು 3 lakhs ಕಾಂಟ್ರಿಬ್ಯೂಷನ್ನು. 3 lakhs ಏನಿದು? ಕಾಂಟ್ರಿಬ್ಯೂಷನ್ 3 lakhs. ಸೊ ಕಾಂಟ್ರಿಬ್ಯೂಷನ್ 3 lakhs ಬಂದುಬಿಟ್ರೆ ನಮಗೆ ಇಲ್ಲಿ ಕಾಂಟ್ರಿಬ್ಯೂಷನ್ ಸಿಕ್ತು. ಕಾಂಟ್ರಿಬ್ಯೂಷನ್ ಮೈನಸ್ EBIT ಈಕ್ವಲ್ಸ್ ಟು ಫಿಕ್ಸೆಡ್ ಕಾಸ್ಟ್. ಕಾಂಟ್ರಿಬ್ಯೂಷನ್ 3 lakhs ಸಿಕ್ಕಿದೆ. EBIT ಎಲ್ಲಿದೆ ಇದರಲ್ಲಿ? EBIT ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ. ಎಸ್, EBIT ಈಸ್ 75,000. ಸೊ ಕಾಂಟ್ರಿಬ್ಯೂಷನ್ ಮೈನಸ್ EBIT ದಟ್ ಈಸ್ 75,000. ಇಲ್ಲಿ ನೋಡಿ ಫಾರ್ಮುಲಾ ಮಾಡಿದ್ವಲ್ಲ, ಕಾಂಟ್ರಿಬ್ಯೂಷನ್ ಮೈನಸ್ EBIT ಈಕ್ವಲ್ಸ್ ಟು ಫಿಕ್ಸೆಡ್ ಕಾಸ್ಟ್. ಸೊ 3 lakhs ಮೈನಸ್ 75,000, 2,25,000. ದಿಸ್ 2,25,000 ಏನು? ಫಿಕ್ಸೆಡ್ ಕಾಸ್ಟ್. ಅರ್ಥ ಆಯ್ತಾ? ದ ಸೇಮ್ ಮ್ಯಾನರ್ ಕಮ್ ಟು ದಿಸ್ ಸೈಡ್. ವೇರಿಯಬಲ್ ಕಾಸ್ಟು 50% ಆಫ್ ಸೇಲ್ಸು. ಸೇಲ್ಸ್ 10 lakhs ಇದೆ, ಅದರಲ್ಲಿ 50% ಅಂದರೆ 5 lakhs ವೇರಿಯಬಲ್ ಕಾಸ್ಟ್ ಬಂದುಬಿಡ್ತು. ಈಗ ಅಪ್ಲೈ ಸೇಮ್ ಫಾರ್ಮುಲಾ, ದಟ್ ಈಸ್ ಕಾಂಟ್ರಿಬ್ಯೂಷನ್ ಮೈನಸ್ EBIT ಈಕ್ವಲ್ಸ್ ಟು ಫಿಕ್ಸೆಡ್ ಕಾಸ್ಟು. ಕಾಂಟ್ರಿಬ್ಯೂಷನ್ ಬರಬೇಕಾದ್ರೆ ಏನು ಮಾಡಬೇಕು ನಾವು? ಈ 10 lakhs ಏನು? ಇದು ಸೇಲ್ಸು. 5 lakhs ಏನು? ವೇರಿಯಬಲ್ ಕಾಸ್ಟು. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟು ಕಾಂಟ್ರಿಬ್ಯೂಷನ್ ಬಂದಿದೆ. ಕಾಂಟ್ರಿಬ್ಯೂಷನಲ್ಲಿ ಏನು ಲೆಸ್ ಮಾಡಬೇಕು? EBIT. EBIT ಎಲ್ಲಿದೆ? ಸಿ EBIT ಎಲ್ಲಿದೆ? EBIT ಎಲ್ಲಿದೆ? EBIT ವೇರ್ ಈಸ್ EBIT? ಎಸ್, 1 lakh. ಸೊ EBIT 1 lakh. EBIT 1 lakh ಲೆಸ್ ಮಾಡಿದ್ದೀವಿ ಕಾಂಟ್ರಿಬ್ಯೂಷನಲ್ಲಿ. 5 minus 1 4. ಸೊ ದಿಸ್ 4 lakhs ಈಸ್ ವಾಟ್? ಫಿಕ್ಸೆಡ್ ಕಾಸ್ಟ್. ಸೊ ನಾವು ಏನೇನು ಫೈಂಡ್ ಔಟ್ ಮಾಡಿದ್ದೀವಿ? ಸೇಲ್ಸ್ ಗೊತ್ತಾಗಿದೆ, ವೇರಿಯಬಲ್ ಕಾಸ್ಟ್ ಗೊತ್ತಾಗಿದೆ, ಫಿಕ್ಸೆಡ್ ಕಾಸ್ಟ್ ಗೊತ್ತಾಗಿದೆ, EBIT ಗೊತ್ತಾಗಿದೆ, EBT ಗೊತ್ತಾಗಿದೆ. ಈಗ ಸಿಂಪಲ್ಲಾಗಿ ನಾವು ಹೋಗ್ಬಿಟ್ಟು ಇನ್ಕಮ್ ಸ್ಟೇಟ್ಮೆಂಟನ್ನು ಮಾಡ್ಕೊಂಬಿಡ್ಬೋದು. ಇನ್ ದ ನೆಕ್ಸ್ಟ್ ಸ್ಕ್ರೀನ್ ಗೋ ಟು ದ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ EPS. ಎ ಲಿಮಿಟೆಡ್, ಬಿ ಲಿಮಿಟೆಡ್ ಅಂತ 2 ಕಾಲಮ್ ಹಾಕ್ಕೊಂಬಿಡಿ. ಸೇಲ್ಸು 7,50,000, 10 lakhs ಎಲ್ಲಿಂದ ಬಂತು? ಸೇಲ್ಸು ನೋಡಿ ಇಲ್ಲಿ ಎ ಲಿಮಿಟೆಡ್ 7,50,000, ಬಿ ಲಿಮಿಟೆಡ್ 10 lakhs. ಸೊ 7,50,000, 10 lakhs ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಇಲ್ಲಿ ಹಾಕ್ಕೊಂಡಿದ್ದೀವಿ. ಲೆಸ್ ವೇರಿಯಬಲ್ ಕಾಸ್ಟು 4,50,000, 5 lakhs ಎಲ್ಲಿದೆ? 4,50,000, 5 lakhs ವೇರಿಯಬಲ್ ಕಾಸ್ಟು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ. ಎಸ್, 4,50,000, 5 lakhs. ಸೊ 4,50,000, 5 lakhs ವೇರಿಯಬಲ್ ಕಾಸ್ಟ್. ನಾವು ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿಕೊಂಡ್ರೆ ನಮಗೇನು ಬರಬೇಕು? ಕಾಂಟ್ರಿಬ್ಯೂಷನ್ ಬರಬೇಕು. ಕಾಂಟ್ರಿಬ್ಯೂಷನ್ 7,50,000 minus 4,50,000 is 3 lakhs. 10 lakhs minus 5 lakhs is 5 lakhs contribution. Contributionally, what is the next thing you have to subtract? Fixed cost. Where is fixed cost? You'll calculate ಮಾಡಿದ್ದೀವಿ ನೋಡಿ. 2,25,000 A limited, 4 lakhs B limited. 2,25,000 A limited, 4 lakhs B limited. ಸೊ ಫಿಕ್ಸೆಡ್ ಕಾಸ್ಟನ್ನು ಹಾಕ್ಕೊಳ್ಳಿ. ಫಿಕ್ಸೆಡ್ ಕಾಸ್ಟನ್ನು ಲೆಸ್ ಮಾಡಿ. ಫಿಕ್ಸೆಡ್ ಕಾಸ್ಟನ್ನು ಲೆಸ್ ಮಾಡಿದ್ರೆ ನಮ್ಗೆ ಏನು ಬರಬೇಕು? EBIT ಲೆಸ್ ಮಾಡಿ. 3 lakh minus 2,25,000 75,000. 5 lakh minus 4 lakh 1 lakh.
ಸೊ ನಮ್ಗೆ ಆನ್ಸರ್ ಇಲ್ಲೇ ಬಂದುಬಿಡುತ್ತೆ. ಇದನ್ನು ಆಲ್ರೆಡಿ ಮೊದಲೇ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ. ಎಷ್ಟು EB80 75,000 1 lakh. ಸೊ 75,000 1 lakh, ಅದರಲ್ಲಿ ಇಂಟ್ರೆಸ್ಟ್ ಲೆಸ್ ಮಾಡಬೇಕು 50,000 75,000. ಕ್ವಶನಲ್ಲೇ ಅಮೌಂಟ್ ಕೊಟ್ಟಿದ್ದಾರೆ, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಆಗಲೇ. ಸೊ ಅದನ್ನು ತೊಗೊಂಡು ಬಂದು ಇಲ್ಲಿ ಹಾಕ್ಕೊಂಡು ಲೆಸ್ ಮಾಡಿ. ಸೊ ವೆನ್ ಯು ಸಬ್ಟ್ರಾಕ್ಟ್ 75 - 25 EBT 25,000, 1 lakh - 75 25,000. ಆಗಲೇ ಫಸ್ಟಲ್ಲೇ ನಮಗೆ EBT ಬಂದ್ಬಿಡ್ತು 25,000 ಫೈನಾನ್ಷಿಯಲ್ ಲೀವ್ರೇಜ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಇಲ್ಲಿ ಮಾಡಿದ್ವಲ್ಲ ನಾವು ನೋಡಿ. EBT 25,000 EBT 25,000. ಸೊ ಈಗ ಇನ್ಕಮ್ ಸ್ಟೇಟ್ಮೆಂಟಲ್ಲೂ ನಮಗೆ ಅದೇ ಬರ್ತಾ ಇದೆ. ದೆನ್ ಅದಾದಮೇಲೆ ನಾವು ಮಾಡಬೇಕಾಗಿರೋದೇನು, ಟ್ಯಾಕ್ಸ್ಗೆ ಏನಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ ಅಬ್ಸರ್ವ್. ಟ್ಯಾಕ್ಸ್ಗೆ ಏನಂತ ಹೇಳಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ರೇಟು ದಟ್ ಈಸ್ 40% 45%. ಸೊ ಕ್ಯಾಲ್ಕುಲೇಟ್ 40%. 25,000ಅಲ್ಲಿ 40% ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ 10,000. ಆ್ಯಂಡ್ 25,000ಅಲ್ಲಿ 45% ಮಾಡಿದ್ರೆ 11,250. ಸಬ್ಟ್ರ್ಯಾಕ್ಟ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಏನು ಬರುತ್ತೆ ನೋಡಿ. ಸೊ 25 - 10 15,000 EAT ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. 25,000 - 11,250 13,750 ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ದೆನ್ ನಂಬರ್ ಆಫ್ ಈಕ್ವಿಟಿ ಶೇರ್ಸು ಫಸ್ಟಲ್ಲೇ ನಾವು ಡಿವೈಡ್ ಮಾಡ್ಕೊಂಡ್ವಿ. 10,000 ಶೇರ್ಸ್ 7,500 ಶೇರ್ಸ್ ಅಂತ ಜ್ಞಾಪಕ ಇದೆಯಾ? ಆಗಲೇ ಕ್ವಶನಲ್ಲಿ ಇಲ್ಲಿ ನೋಡಿ 10 lakhs 7,50,000 ಈಚ್ ಶೇರ್ 100 rupees ಅಂತ ಅಂದಾಗ ನಾನು ಸ್ಟಾರ್ಟಿಂಗಲ್ಲೇ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 10,000 7,500 ಅಂತ ತೋರಿಸಿದ್ನಲ್ಲ. ಸೊ 10,000 shares 7,500 shares. And the last one is EPS, earnings per share equals to EAT, earnings after tax divided by number of equity shares. So 15,000 divided by 10,000 1.50, that is the EPS. And in this case 13,750 divided by 7,500 shares 1.83. That's the final answer for this sum. A little bit complicated. No, not complicated. We should not call it as complicated, but it is interesting problem wherein ಲಿವರೇಜಸ್ ಅನ್ನು ಕೊಟ್ಬಿಟ್ಟು ಇನ್ಕಮ್ ಸ್ಟೇಟ್ಮೆಂಟ್ ಮಾಡಿಬಿಟ್ಟು EPS ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾಗ ದಿಸ್ ಇಸ್ ದ ಪ್ರೊಸೀಜರ್ ವಿ ಆರ್ ಗೋಯಿಂಗ್ ಟು ಫಾಲೋ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಮ್. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ನಿಧಾನಕ್ಕೆ 1-2 ಸಲ ವಿಡಿಯೋನ ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ ಕೇಳಿಸ್ಕೊಂಡು, if you have any doubts and questions, please call me.